ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮ ಕನ್ನಡ ಬೆಳ್ಳಿತೆರೆ ಕಂಡಂತಹ ಹೆಸರಾಂತ ಕಲಾವಿದೆ ನಮ್ಮ ಜ್ಯೋತಿ ಮೇಡಮ್ ಅವರು ನಮ್ಮ ಕರ್ಣ ಧಾರಾವಾಹಿಯಲ್ಲಿ ಈಗ ರೋಸಿ ಸಿಸ್ಟರ್ ಆಗಿ ಅಭಿನಯಿಸ್ತಾ ಇದ್ದಾರೆ. ಜ್ಯೋತಿ ಮ್ಯಾಮ್, ನೀವು ಎಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಾ, ಎಷ್ಟು ಪಾತ್ರಗಳನ್ನ ಮಾಡಿದ್ದೀರಾ. ನಾನು ಇತ್ತೀಚೆಗೆ ಕೂಡ ನೀಲಾಂಬರಿ ಪಿಕ್ಚರ್ ನೋಡ್ಬೇಕಾದ್ರೂ ಕೂಡ ನನಗೆ ನಿಮ್ಮ ನೋಡಿದ್ದು ಆ ಪಾತ್ರ, ನಿಮ್ಮ ಅಭಿನಯ ಎಲ್ಲವೂ ನನಗೆ ನೆನಪಾಗ್ತಾ ಇತ್ತು. ಬಟ್ ನಿಮ್ಮ ಜೀವನದಲ್ಲಿ ಕರ್ಣ ಧಾರಾವಾಹಿ ಈ ನರ್ಸ್ ಪಾತ್ರ ಅಂದ್ರೆ ಈ ಮೇಟ್ರನ್ ಪಾತ್ರ ಏನಿದೆ, ರೋಸಿ ಸಿಸ್ಟರ್ ಪಾತ್ರ ಎಷ್ಟು ಇಂಪಾರ್ಟೆಂಟ್? ನಾನು ಸುಮಾರು ವರ್ಷದಿಂದ ಅಂದ್ರೆ ಹೆಚ್ಚು ಕಮ್ಮಿ ಒಂದು 40 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಇದ್ರೂ ನಾನು ಯಾವತ್ತೂ ಈ ಒಂದು ಮೇಟ್ರನ್ ಕ್ಯಾರೆಕ್ಟರ್ನ ನಾನು ಇದುವರೆಗೂ ಮಾಡಿರ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ತಂಗಿ, ಅತ್ತಿಗೆ, ತಾಯಿ ಆದೆ, ಅತ್ತೆ ಆದೆ, ಅಜ್ಜಿ ಆದೆ, ಎಲ್ಲ ಕ್ಯಾರೆಕ್ಟರ್ಗಳನ್ನು ಮಾಡ್ಕೊಂಡ್ ಬಂದೆ. ಆದ್ರೆ ಈ ರೋಸಿ ಅನ್ನೋ ಒಂದು ಕ್ಯಾರೆಕ್ಟರು ನನಗೆ ಡೈರೆಕ್ಟರ್ ಸರ್ ಮತ್ತೆ ನಮ್ಮ ಶ್ರುತಿ ಮ್ಯಾಮ್ ಹೇಳಿದ್ರು, ಇದು ಒಂಥರ ಹೀರೋ ಮೇಲೆ ತುಂಬಾ ಸಾಫ್ಟ್ ಕಾರ್ನರ್ ಇರುವಂತ ಒಂದು ಕ್ಯಾರೆಕ್ಟರು, ಅವ್ರ ವಿಷಯ ಎಲ್ಲ ಗೊತ್ತಿರುತ್ತೆ. ಸೊ ಇದು ಒಂದು ತುಂಬಾ ಚೆನ್ನಾಗಿ ಬರುವಂತ ಒಂದು ಕ್ಯಾರೆಕ್ಟರ್ ಮಾಡಿ ನೀವು ಅಂತ ಅಂದ್ರು. ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಅವನ್ ಚಿಕ್ಕ ಮಗುವಿಂದ ಅವನ ವಿಷಯ ಎಲ್ಲ ಗೊತ್ತಿರುತ್ತೆ, ತುಂಬಾ ಸಾಫ್ಟ್ ಕಾರ್ನರ್ ಅವನ ಮೇಲೆ ಇರುತ್ತೆ, ಅವನನ್ನ ತುಂಬಾ ಪ್ರೀತಿಸೋ ಒಂದು ಜೀವ. ಸೊ ಹಾಗಾಗಿ ಜನ ರೆಕಗ್ನೈಸ್ ಮಾಡ್ತಾರೋ ಇಲ್ವೋ ನನ್ನನ್ನ ಅಂತ ಅನ್ಕೊಂಡಿದ್ದೆ. ಆದ್ರೆ ಜನ ತುಂಬಾ ರೆಕಗ್ನೈಸ್ ಮಾಡಿದ್ದಾರೆ. ಆಮೇಲೆ ನನ್ನನ್ನ ರೋಸಿ ರೋಸಿ ಅಂತಾನೆ ಕರೀತಾರೆ. ಇದೇ ತರ ಪ್ರೀತಿ ವಿಶ್ವಾಸನ ನೀವು ನಮ್ಮ ಮೇಲೆ ಇಡಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಯನತಾರಾ ಮೇಡಮ್, ಸೀರಿಯಲ್ ಅಲ್ಲಿ ಯಾವಾಗ್ಲೂ ಕರ್ಣನಿಗೆ ಕೆಡಕನ್ನೇ ಬಯಸ್ತಾ ಇರ್ತೀರಾ, ಬಟ್ ಆದ್ರೆ ಕರ್ಣ ನಿಮ್ಮ ಜೀವನದಲ್ಲಿ ಒಳ್ಳೇದನ್ನೇ ಕೊಟ್ಟಿದೆ ಅಲ್ವಾ? ಸೊ ನಿಮ್ಮ ಲೈಫ್ ಅಲ್ಲಿ ಕರ್ಣ ಎಷ್ಟು ಸ್ಪೆಷಲ್? ಕರ್ಣ ಇಸ್ ಅ ವೆರಿ 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 ಸ್ಪೆಷಲ್ ಆಪರ್ಚುನಿಟಿ. ನನಗೆ ಯಾರಿಗೂ ಗೊತ್ತಿಲ್ಲ ಇದು. ಕರ್ಣ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು 6 ತಿಂಗಳ ಮುಂಚೆ ನಾನೊಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ. ಯಾವ ಲೆವೆಲ್ವರೆಗೂ ಅವ್ರು ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ರು ದಟ್ ಮ್ಯಾಮ್ ನೀವು ಕನ್ಫರ್ಮ್ ಮ್ಯಾಮ್, ನೀವು ಯಾವುದು ಒಪ್ಕೊಳ್ಬೇಡಿ ಮ್ಯಾಮ್ ಅಂತ ಹೇಳಿ ಸುಮಾರು ಒಂದು 10 ಎಪಿಸೋಡ್ಸ್ ನಾನು ಶೂಟ್ ಕೂಡ ಮಾಡಿದ್ದೆ. ಆ್ಯಂಡ್ ಸಡನ್ಲಿ ರಿಲೀಸ್ಗಿಂತ ಒಂದಿನ ಮುಂಚೆ ನಾನು ರೀಪ್ಲೇಸ್ ಆಗಿದ್ದೀನಿ ಅಂತ ನನ್ಗೆ ಗೊತ್ತಾಯ್ತು. ಸೊ ನಾನು ಆ್ಯಕ್ಚುಲಿ ನನ್ನ ಲೈಫಲ್ಲಿ ಇದು ಆಗಿರಲಿಲ್ಲ, ಫಸ್ಟ್ ಟೈಮ್ ಆಗಿತ್ತು. ಸೊ ಇಟ್ ವಾಸ್ ಅ ಹಾರ್ಟ್ ಬ್ರೇಕ್. ನಾನು 1 ತಿಂಗಳು ಯಾವ ಲೆವೆಲ್ ಡಿಪ್ರೆಷನ್ ಅಂದ್ರೆ ನಾನು ಜಿಮ್ಗೆ ಹೋಗಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಲೈಫಲ್ಲಿ ಈ ತರ ಆಗತ್ತಾ, ಹೀಗೂ ಆಗತ್ತಾ, ಹೌ ಕ್ಯಾನ್ ಸಂಬಡಿ ಟೇಕ್ ಅ ಆರ್ಟಿಸ್ಟ್ ಲೈಫ್ ಫಾರ್ ಗ್ರಾಂಟೆಡ್ ಅಂತ ಆ ಮಾತು ನಾನು ತುಂಬಾ ಕಾಡ್ತಿತ್ತು. ದೆನ್ ಓಕೆ, ಐ ಓವರ್ಕೇಮ್ ಇಟ್. ಅಂಡ್ ನನ್ನ ಜಿಮ್ ಅಲ್ಲಿ ಇರೋರು ಎಲ್ಲರೂ, ಅಭಿಷೇಕ್ ಶ್ರೀಕಾಂತ್, ಹಿ ವಾಸ್ ಅ ವೆರಿ ಗುಡ್ ಮಾರಲ್ ಸಪೋರ್ಟ್. ಅವ್ರ ದಿನ ನನ್ನ ಸಿಗೋರು ಜಿಮ್ ಅಲ್ಲಿ ಒಂದ್ 4-5 ದಿನ ನೋಡಿ ಆಮೇಲೆ ಸಿಮ್ರನ್ ವೈ ಆರ್ಂಟ್ ಯು ಕಮ್ಮಿಂಗ್ ಅಂತ ಈ ತರ ಆಯ್ತು ಕಣೋ. ದೇವ್ರು ನಿನಗೆ BMW ಪ್ಲಾನ್ ಮಾಡಿದ್ದಾರೆ, ನೀನೇನು ಆಟೋ ರಿಕ್ಷಾಗೋಸ್ಕರ ಅಳ್ತಾ ಇದೆಯಾ ಅಂತ ಒಂದು ಮೋಟಿವೇಶನಲ್ ಟಾಕ್ ಹೀಗೆ ಆಕ್ಚುಲಿ ಅದೇ ಆಯಿತು. ಸೊ ನನಗೆ ಕರ್ಣ ಇಸ್ ಅ ಬ್ಲೆಸ್ಸಿಂಗ್ ಇನ್ ಮೈ ಲೈಫ್. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಶ್ರುತಿ ಮ್ಯಾಮ್. ಅವ್ರು ಯಾವಾಗಲೂ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ಸಿಮ್ರನ್ ನೀವು ಇದನ್ನ ಮಾಡ್ತೀರಾ, ನೀವು ಮಾಡಲೇಬೇಕು ಅಂತಾರೆ. ಆ್ಯಂಡ್ ಶಿ ಇಸ್ ಅ ಡಾರ್ಲಿಂಗ್ ಹ್ಯೂಮನ್ ಬೀಯಿಂಗ್. ಅವ್ರು ಕೊಟ್ಟಿರೋ ಮೋಟಿವೇಶನ್ ಇಂದಾನೆ ನಾನು ಇವತ್ತೇನಿದ್ದೀನಿ ಅಷ್ಟೇ. ಅವಕಾಶ ಸರಿಯಾದ ಟೈಮಲ್ಲಿ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇದ್ರೆ ಆಯ್ತು ಅಲ್ವಾ? ಆ ಅವಕಾಶಕ್ಕಾಗಿ ನಾವ್ ಯಾವಾಗ್ಲೂ ಕಾಯ್ತಾ ಇರಬೇಕು. ಅವಕಾಶ ಬಂದ ತಕ್ಷಣ ಬಾಚ್ಕೊಂಡ್ಬಿಡ್ಬೇಕು, ನಮ್ದಾಗಿಸ್ಬೇಕು. ನಿಜಕ್ಕೂ ಇವತ್ತು ಕರ್ಣ ಧಾರಾವಾಹಿ ಇಷ್ಟು ಎಲ್ಲರ ಮನಸ್ಸುಗಳನ್ನ ಗೆಲ್ತಾ ಇದೆ ಅಂದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣ ಎಲ್ಲಾ ಪಾತ್ರಗಳು, ಈ ಎಲ್ಲಾ ಪಾತ್ರಗಳನ್ನ ಮಾಡ್ತಾ ಇರುವಂತಹ ಕಲಾವಿದರು. ಸೊ ಅಂದ್ರೆ ಇಷ್ಟೆಲ್ಲಾ ಕರ್ಣನನ್ನ ತಿರಸ್ಕರಿಸಿದ್ರು ಕೂಡ ಕರ್ಣ ಧಾರಾವಾಹಿ ಕನ್ನಡಿಗರು ಸ್ವೀಕಾರ ಮಾಡಿದ್ದಾರೆ, ಅವರು ಅದನ್ನ ಸಂಭ್ರಮಿಸಿದ್ದಾರೆ. ಅದಕ್ಕೆಲ್ಲ ಒಂದು ದೊಡ್ಡ ಶಕ್ತಿ ಈ 4 ಜನ ಕಲಾವಿದರು ಹಾಗೂ ಅವರ ಪಾತ್ರಗಳು. ಬರ್ಲಿ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಇನ್ನೊಂದು ಲಾಸ್ಟ್ ನಾನು ಮಿಸ್ ಆಯ್ತು ಹೇಳಬೇಕಿತ್ತು. ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ದ ಚಾನಲ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಜೊತೆಲಿ ಎವ್ರಿ ಕ್ಯಾರೆಕ್ಟರ್ಗೆ ಕಾಸ್ಟ್ಯೂಮ್ ಹೇಗಿರ್ಬೇಕು, ಆಕ್ಸೆಸರೀಸ್ ಹೇಗಿರ್ಬೇಕು, ಪರ್ಫೆಕ್ಷನ್ ಲೆವೆಲ್ ವಾಸ್ ದಿ ಬೆಸ್ಟ್. ಅಂಡ್ ಫಾರ್ ಆಲ್ ದಟ್ ಟಿಪ್ಸ್ ಅಂಡ್ ಅಡ್ವೈಸಸ್ ಫಾರ್ ಗಿವಿಂಗ್ ದೋಸ್ ಪರ್ಫೆಕ್ಷನ್ ಟಿಪ್ಸ್ ಅಂಡ್ ಮೇಕಿಂಗ್ ಅಸ್ ಲುಕ್ ಸೋ ಗುಡ್ ಆನ್ ಸ್ಕ್ರೀನ್. ತುಂಬಾ 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 ಥ್ಯಾಂಕ್ಸ್ ನಿಶಿತಾ ಅಂಡ್ ದ ಹೋಲ್ ಚಾನಲ್ ಟೀಮ್ ಅವರು. ಥ್ಯಾಂಕ್ ಯು ಸೋ ಮಚ್. Zee. Thank you everyone. Thank you so much. I know you are a great performer. I am in awe of you. Thank you Nayantara. Thank you. ಈಗ ಈ ನಮ್ಮ ಕರ್ಣ ಜಾತ್ರೆಗೆ ಕರ್ಣ ಧಾರಾವಾಹಿಯ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಬರುವಂತ ಸಮಯ. ಪ್ರೀತಿಯ ಚಪ್ಪಾಳೆದಿಗೆ ಸ್ವಾಗತಿಸಿ ಕರ್ಣ ಧಾರಾವಾಹಿಯ ಯಂಗ್ ಅಂಡ್ ಎನರ್ಜೆಟಿಕ್ ಫ್ರೆಂಡ್ಸ್ ಶಾಂತಿ ಹಾಗೂ ಮಹಾಲಕ್ಷ್ಮಿ.
ವರ್ಷಗಳ ನಂತರ ದೇವಸ್ಥಾನದಲ್ಲಿ ಮತ್ತೆ ಒಂದಾದಂತ ಈ ಇಬ್ಬರ ಸ್ನೇಹ ಈಗ ಮೊಮ್ಮಕ್ಕಳು ಮದ್ವೆ ಮಾಡ್ಕೊಂಡು ಬೀಗರಾಗೋ ಲೆವೆಲ್ಗೆ ಬಂದಿದ್ದಾರೆ. ಸೊ ಮೊದಲನೇದಾಗಿ ಹಾಲ್ಕೋವಾ, ನಿಮ್ಮ ಫ್ರೆಂಡ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕೆ ಖುಷಿ ಆಗುತ್ತೆ ಅಂದ್ರೆ ಅವಳ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ ಅನ್ನೋದು ನನಗೆ ಗೊತ್ತಿರುತ್ತೆ. ಅವಳು ಯಾವಾಗಲೂ ಸಂತೋಷವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ನಾನು ತುಂಬಾ ಆಸೆ ಪಡ್ತೀನಿ. ನಾನು ಯಾವತ್ತೂ ಇವಳನ್ನ ಬಿಟ್ಕೊಡಲ್ಲ. ನಮ್ಮ ಮನೆಯವರು ಎಲ್ಲ ಎಷ್ಟೇ ಎಗನೆಸ್ಟ್ ಆದ್ರೂ ನನ್ನ ಮೋಟ್ ಜಡೆನ ನಾನು ಬಿಟ್ಕೊಡಲ್ಲ. ಈಗ ಮೋಟ್ ಜಡೆ ಹತ್ರ ಮಾತಾಡೋಂತ ಸಮಯ. ದೀಪ್ತಿ ಹಾಲ್ಕೋವಾ ಬಗ್ಗೆ ಹೇಳಿ. ಸ್ನೇಹಕ್ಕೆ ಒಂದು ಹೆಸರು ಅಂತ ಇದ್ರೆ ಅದು ನನ್ನ ಹಾಲ್ಕೋಬ. ಎಷ್ಟು ಸೀನ್ಗಳಲ್ಲಿ ನಾವು ಎಷ್ಟೇ ಒಂದು ಚೂರು ಅಳಬಾರ್ದು, ಎಮೋಷನ್ ಆಗಬಾರ್ದು, ತುಂಬ ಕಂಟ್ರೋಲ್ ಮಾಡ್ಕೊಳ್ಳೋಣ, ಸಟಲ್ ಪರ್ಫಾರ್ಮೆನ್ಸ್ ಕೊಡೋಣ ಅಂತ ಅನ್ಕೊಂಡ್ರು ಕೂಡ ಅವಳು ಹೆಗಲು ಹಿಂಗೆ ಕೊಟ್ಟಿದ ತಕ್ಷಣ ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ, ಒಂದು ದಿವಸನೂ ಗ್ಲಿಸರಿನ್ ಹಾಕ್ಕೊಳ್ಳದೆ ಅಳ್ತೀನಿ. ಅವಳನ್ನು ತಪ್ಕೊಂಡಾಗ ನನ್ನ ತಾಯಿನ ತಪ್ಕೊಂಡಷ್ಟು ಸಂತೋಷ ಆಗುತ್ತೆ ನನಗೆ. ಇದಕ್ಕಿಂತ ಇನ್ನೇನು ಹೇಳಿ, ನಾನು ತುಂಬ ಚೆನ್ನಾಗಿ ನಗನಗ್ತಾ ನನ್ನನ್ನು ಒಪ್ಕೊಂಡಿರೋದು, ನನ್ನ ಗೆಳತಿಯಾಗಿ ಸಿಕ್ಕಿರೋದು ನನ್ನ ಪುಣ್ಯ. ಹೌದು, ಇಂಥ ಒಳ್ಳೆ ಅವಕಾಶ ಕೊಟ್ಟಿರೋ ನಿಮಗೆ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಶಾಲತಾ ಮೇಡಮ್ ಹಾಗೂ ಗಾಯತ್ರಿ ಪ್ರಭಾಕರ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಕನ್ನಡ ಬೆಳ್ಳಿತೆರೆಯಲ್ಲಿ ಅಪಾರವಾದ ಸಾಧನೆಯನ್ನ ಮಾಡಿ ಕನ್ನಡಿಗರ ಮನಸ್ಸನ್ನ ಗೆದ್ದಂಥ ಇಬ್ಬರು ಅಪರೂಪದ ಮಹಾನಟಿಯರು. ನಿಜವಾಗ್ಲೂ ಇಂಥ ಮಹಾನಟಿಯರು ನಮ್ಮ ಕರ್ಣ ಧಾರಾವಾಹಿಯಲ್ಲಿ ನಮ್ಮ ಕುಟುಂಬದಲ್ಲಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಪಡುವಂತ ಒಂದು ಸಂಗತಿ. ಆಶಾಲತಾ ಮೇಡಮ್, ನಿಮ್ಮ ಲೈಫಲ್ಲಿ ಕರ್ಣ ಧಾರಾವಾಹಿ ಎಷ್ಟು ಸ್ಪೆಷಲ್? ತುಂಬಾನೇ ಸ್ಪೆಷಲ್. ಒಂದು ಕಡೆ ಮೊಮ್ಮಗ, ಅವನ್ನ ಎಲ್ಲರೂ ಅನಾಥ ಅಂತಾರೆ. ಅದು ಕೇಳಿದಾಗ ನನ್ನ ಆಶಾಲತಾಗೆ ನನ್ನ ಮೈಯೆಲ್ಲ ಒಂಥರ ಒಂದು ರೀತಿ ಸಂಕಟ ಆಗುತ್ತೆ. ತುಂಬ ಒಳ್ಳೆ ಹುಡುಗ, ಅಂಥ ಮಗ, ಅಂಥ ಮೊಮ್ಮಗ ಸಿಗಕ್ಕೆ ನಮ್ಮನೆಯವರೆಲ್ಲ ಪುಣ್ಯ ಮಾಡಿದ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗಾಯತ್ರಿ ಮೇಡಮ್, ನಿಮ್ಮ ಜೀವನದಲ್ಲಿ ಕರ್ಣ ಎಷ್ಟು ವಿಶೇಷ? ಇದೇ ಸುಮಾರು ಒಂದು 15 ವರ್ಷದ ಹಿಂದೆ ಶ್ರುತಿ ನನ್ನ ಜೊತೆ ಪಾತ್ರ ಮಾಡ್ತಿದ್ರು. ಅವಾಗ ಒಂದ್ ದಿವಸ ನನಗೆ ಫೋನ್ ಮಾಡಿ, ಗಾಯಿ ನಾನೊಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ನೀನ್ ನನ್ನ ಅಮ್ಮನ ಪಾತ್ರ ಮಾಡ್ತೀಯಾ ಅಂತ ಕೇಳಿದ್ರು. ಅಂಥ ಹುಡುಗಿ ಕರ್ದಾಗಿಲ್ಲ, ನಾ ಕರ್ದ ಮಾಡಿದೆ. ನಿಜವಾಗ್ಲೂ ತಾಯಿ ಮಗಳ ಸಂಬಂಧ ಏನಿದೆ, ನಂದು ಸಂಬಂಧ ಏನಿದೆ, ಅದೇ ಥರ ಪ್ರತಿಬಿಂಬಿಸುವಂತ ಪಾತ್ರ ನನ್ನಮ್ಮ ಶಾರದೆ ಅಂತ. ಅಂದ್ರೆ ನಿಮಗೆ ಆ ಪಾತ್ರ ಮಾಡಿದಾಗೆಲ್ಲ ನಿಮ್ಮ ಮಗಳ ನೆನಪೇ? ಹೌದು, ಖಂಡಿತ ಅದೇ ನೆನಪಾಗ್ತಿತ್ತು. ಅವಳಿಗೆಲ್ಲ ಒಳ್ಳೇದಾಗ್ಬೇಕು ಅನ್ನೋದೊಂದು ಮನ್ಸಲ್ಲಿ ಇದು ದೃಢ ನಿರ್ಧಾರ ತರ. ಹೆಂಗೆ ಅಮ್ಮ, ನಿಮ್ಮ ಮಗಳ ಬಗ್ಗೆ ಹೇಳಿ ಅಮ್ಮ. ನಿಮ್ಮ ಮಗಳು ಎಷ್ಟು ಸ್ಪೆಷಲ್ ನಿಮಗೆ? ಅಂದ್ರೆ ಅನು. ಅದೇ ಏನ್ ಹೇಳಿ, ನಾನು ಸ್ಪೆಷಲ್ ಅಂತ ಹೇಳಕ್ಕಾಗಲ್ಲ. ಈಗ ಅವಳು ನನ್ನ ಮಗಳಲ್ಲ, ಅವಳು ನನ್ನ ತಾಯಿ. ಅವಳು ಏನಂತಾಳ ಗೊತ್ತಾ, ನೀನ್ ಹಿಂಗ್ ಮಾಡ್ಬೇಕು, ನೀನ್ ಇವತ್ತು ಇಷ್ಟೊತ್ತಿಗೆ ಹೊರಡ್ಬೇಕು ಇಲ್ಲಿಂದ, ಅಷ್ಟೇ, ನೀನು ಯು ಶುಡ್ ಟೇಕ್ ಕೇರ್. ಸೊ ಮಗಳು ಕಮ್ಮಿ, ಅಮ್ಮ ಜಾಸ್ತಿ. ಹಿಟ್ಲರ್. ಈಗ ಅಕಸ್ಮಾತ್ ಆ ಹಿಟ್ಲರ್ ಮಗಳು ಬಂದ್ರೆ ಏನ್ ಹೇಳ್ತೀರಾ? ಏನ್ ಹೇಳೋದು, ಇಷ್ಟೊಂದ್ ಜನ ಹೆಣ್ಮಕ್ಳಿದಾರೆ, ಇವಾಗ ನೀನ್ ನನ್ನನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಹೇಳಿ ಅವ್ರಿಗೆ. ಅಯ್ಯೋ ಈ ತರ ಸರ್ಪ್ರೈಸ್ ಎಲ್ಲ ಕೊಡಬಾರ್ದ ನೀನು.